ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ನಿನ್ನೆ ಅಹಮದಾಬಾದಿನ ಏರ್ಪೋರ್ಟ್ ಸರ್ದಾರ್ ವಲ್ಲಭಾಯಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಆದಂತಹ ದುರ್ಘಟನೆ ನಿಮಗೆಲ್ರಿಗೂ ಗೊತ್ತಿದೆ. ಸಾಕಷ್ಟು ಮಾಹಿತಿ ನಿಮ್ಮಲ್ಲಿ ಆಲ್ರೆಡಿ ಇರುತ್ತೆ. ಏನು ಸಾವು ನೋವು ಎಷ್ಟಾಗಿದೆ, ಈ 200ರ ಹತ್ತಿರ ಹೋಗ್ತಿದೆ. ಯಾಕಂದರೆ ಅದು ಹೋಗಿ ಒಂದು ಮೆಡಿಕಲ್ ಕಾಲೇಜ್ ಹಾಸ್ಟೆಲ್ ಮೇಲೆ ಬಿದ್ದಿತ್ತು ವಿಮಾನ. ಅಲ್ಲಿಯೂ ಸಾವು ನೋವುಗಳಾಗಿದ್ದಾವೆ. ಈ ಕಡೆ ಫ್ಲೈಟಲ್ಲಿದ್ದಂತಹ 243ರಲ್ಲಿ 241 ತೀರು ಹೋಗಿದ್ದಾರೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಒಬ್ಬ ಮಾತ್ರ ಬದುಕು ಉಳಿದಿರುವಂತಹದ್ದು ಪವಾಡ ಸುದ್ದಿ. ಅದೆಲ್ಲವೂ ಎಲ್ಲ ಕಡೆ ಸುದ್ದಿಗಳು ಬರ್ತಾ ಇದೆ. ಆದರೆ ಚರ್ಚೆ ಆಗಬೇಕಾಗಿರುವಂತಹ ವಿಚಾರ, ಇಂತಹ ಆಧುನಿಕ ಕಾಲದಲ್ಲಿ ಇಷ್ಟು ಟೆಕ್ನಾಲಜಿ ಇರುವಂತಹ ಸನ್ನಿವೇಶದಲ್ಲಿ ತುಂಬ ಹೈಟೆಕ್ ವಿಮಾನ, ಡ್ರೀಮ್ ಲೈನರ್, ಅದು ಬೋಯಿಂಗ್ ಕಂಪನಿಯ ಹೈಟೆಕ್ ವಿಮಾನ, ಅದು ಯಾಕೆ ಪತನ ಆಯಿತು, ಅದು ಪತನ ಆಗೋದಕ್ಕೆ ಏನೆಲ್ಲ ಕಾರಣಗಳಿರ್ಬೋದು, ಯಾವ ಸನ್ನಿವೇಶಗಳಿರ್ಬೋದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಕಳೆ ಹಾಕಿರುವಂತಹ ಮಾಹಿತಿ, ಅಲ್ಲಿ ಇಲ್ಲಿ ತಗೊಂಡಿರೋ ಮಾಹಿತಿ ಪ್ಲಸ್ ನನಗಿರುವಂತಹ ನಾಲೆಜ್ ಬೇಸಿಸ್ ಮೇಲೆ ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲನೇ ಸಾಧ್ಯತೆ, 2 ಇಂಜಿನ್ಗಳು ಒಮ್ಮೆಲೆ ಆಫ್ ಆಯಿತು. ಮೇಲಕ್ಕೆ ಹೋಯ್ತು, 2 ಇಂಜಿನ್ ಒಮ್ಮೆಲೆ ಆಫ್ ಆಯಿತು. ಹಾಗಾಗಿ ನಿಧಾನಕ್ಕೆ ನೆಲದ ಮೇಲೆ ಬಿತ್ತದು. ತುಂಬ ಮೇಲಿದ್ದಿದ್ರೆ ಸುಮಾರು ಹೊತ್ತು ತೇಲಾಡಿರೋದು, ನಿಧಾನಕ್ಕೆ ಕೆಳಕ್ಕೆ ಬಂದಿರೋದು. ಆದರೆ ಕೇವಲ 800 ಅಡಿಗಳು ಮಾತ್ರ ಅದು ಹಾರಿದ್ದಿದ್ದು. 35,000 ಅಡಿ ಅದರ ಮ್ಯಾಕ್ಸಿಮಮ್ ಹೈಟ್ ಹೋಗೋದು ಫ್ಲೈಟ್ಗಳು. 35,000 ಅಡಿ ಅಂದರೆ ಸುಮಾರು ಅರ್ಧ ಗಂಟೆ, 1 ಅವರು ಗ್ಲೈಡ್ ಮಾಡ್ಬೋದು. ಗ್ಲೈಡ್ ಅಂತ ಕರೀತಾರೆ. ಗಾಳಿಯಲ್ಲಿ ತೇಲ್ಕೊಂಡು ನಿಧಾನಕ್ಕೆ ಕೆಳಗಡೆಗೆ ಬರ್ತಿರುತ್ತೆ. ಅವರು ಪೈಲಟ್ಗಳು ಅದನ್ನು ಆ್ಯಕ್ಚುಲಿ ಹತ್ತಿರದಲ್ಲಿ ಏರ್ಪೋರ್ಟ್ ಇದ್ದರೆ ಲ್ಯಾಂಡ್ ಮಾಡ್ಬೋದು. ಅಷ್ಟಿರುತ್ತೆ ಇಂಜಿನ್ಗಳು. ಕಂಪ್ಲೀಟಾಗಿ ಫೇಲ್ಯೂರ್ ಆದರೂ ಸಹ. ಆದರೆ ಇದು ಕೇವಲ 800 ಚಿಲ್ಲರೆ ಅಡಿ ಹೋಗಿದ್ದರಿಂದ ದಪ್ ಅಂತ ಬೀಳಲೇಬೇಕಾಯಿತು, ಬಿತ್ತೋಯ್ತು. ಆದರೆ 2 ಇಂಜಿನ್ಗಳು ಫೇಲ್ಯೂರ್ ಆಗೋದು 10 ಲಕ್ಷದಲ್ಲಿ 1 ಸಾಧ್ಯತೆ ಅಂತ ಹೇಳಲಾಗ್ತದೆ. ಮಿಲಿಯನ್ನಲ್ಲಿ 1 ಸಾಧ್ಯತೆ. ಸಾಧ್ಯನೇ ಇಲ್ಲ 2 ಇಂಜಿನ್ಗಳು. ಯಾಕಂದರೆ 2 ಇಂಜಿನ್ಗಳನ್ನು ಉದ್ದೇಶಪೂರ್ವಕವಾಗಿ ಒಂದಕ್ಕೊಂದು ಕನೆಕ್ಷನ್ ಇಲ್ದಿರ ಮಾಡಿರ್ತಾರೆ. ಒಂದು ಫೇಲ್ಯೂರ್ ಆದರೆ ಇನ್ನೊಂದು ವರ್ಕ್ ಆಗಬೇಕು ಅಂತ. ಮತ್ತು 2 ಇಂಜಿನ್ಗಳಲ್ಲಿ ಎಷ್ಟು ಪವರ್ ಇರುತ್ತೆ ಅಂದರೆ, ಪ್ರತಿ 1 ಇಂಜಿನ್ ಸಾಕು ಫ್ಲೈಟನ್ನು ಆರಾಮಾಗಿ ಮೇಲಕ್ಕೆ ತಗೊಂಡೋಗುತ್ತೆ. ಏನಾದ್ರು ಸಮಸ್ಯೆ ಆದರೆ ಹತ್ತಿರದ ಏರ್ಪೋರ್ಟ್ಗೆ ಹೋಗಿ ಇಳಿಸುತ್ತೆ. ಅಷ್ಟು ಶಕ್ತಿ ಪವರು ಒಂದೊಂದು ಇಂಜಿನ್ಗೂ ಇರುತ್ತೆ. 2 ಇಂಜಿನ್ಗಳು ಡಬಲ್ ಆಗಿ ಕೆಲಸ ಮಾಡ್ತವೆ. ಆದರೆ ಒಂದು ಇಂಜಿನ್ ಹೋದರೆ ಇನ್ನೊಂದು ಇಂಜಿನ್ಗೆ ಫುಲ್ ಪವರ್ ಇರುತ್ತೆ. ಅಷ್ಟು ಪವರ್ಫುಲ್ ಇಂಜಿನ್ಗಳನ್ನು ಹಾಕಿರ್ತಾರೆ ಅದಕ್ಕೆ. ಅದು ಸಹ ರೋಲ್ಸ್ ರಾಯ್ಸ್ ಅನ್ನುವಂತಹ ಪ್ರತಿಷ್ಠಿತ ಕಂಪನಿಯ ಇಂಜಿನ್ಗಳು, ಬೋಯಿಂಗ್ ಕಂಪನಿಯ ಬಳಸುವಂತಹದ್ದು. ಸೊ ಆ ಇಂಜಿನ್ಗಳು ಒಟ್ಟಿಗೆ ಆಫ್ ಆಗಿದ್ದಾವ? ಆ ವಿಡಿಯೋ ನೋಡ್ತಿದ್ರೆ ಅಂತಹ ಅನುಮಾನಗಳು ಬರ್ತವೆ. ಆಫ್ ಆಗಿದ್ರೆ ಯಾಕಾಗಿರ್ಬೋದು, ಏನು ಸಾಧ್ಯತೆ ಇರ್ಬೋದು? ಕೆಲವರು ಹೇಳ್ತಾ ಇರೋದು, ಹಕ್ಕಿಗಳ ದಂಡು ಒಂದು ಬಂದಿತ್ತು, 2 ಇಂಜಿನ್ಗಳ ಹತ್ರ ಹೋದಾಗ ಸಕ್ ಮಾಡ್ಕೊಂಬಿಡ್ತವೆ. ಇಂಜಿನ್ ಪವರ್ಗೆ ಒಳಗಡೆ ಎಳ್ಕೊಂಬಿಡ್ತವೆ. ಪಕ್ಷಿ ಮನುಷ್ಯ ಹೋದ್ರೂ ಎಳ್ಕೊಂಬಿಡುತ್ತೆ, ಜಾಮ್ ಆಗಿಬಿಡುತ್ತೆ ಇಂಜಿನ್ಗಳು. 2 ಇಂಜಿನ್ಗಳು ದೊಡ್ಡ ದಂಡು ಗುಂಪಾಗಿ ಪಕ್ಷಿಗಳು ಬಂದಿರ್ತವೆ. 2 ಇಂಜಿನ್ಗಳು ಸಕ್ ಮಾಡಿದ್ದಾವೆ, 2 ಇಂಜಿನ್ ಫೇಲ್ಯೂರ್ ಆಗಿದೆ ಅಂತ. ಆದರೆ ವಿಡಿಯೋದಲ್ಲೆಲ್ಲೂ ಸಹ ನಮಗೆ ಪಕ್ಷಿಗಳು ಕಾಣ್ತಿಲ್ಲ. 1-2 ಇದ್ರೆ ಕಾಣಲ್ಲ. ಆದರೆ ಗುಂಪಾಗಿ ಬೇಕಲ್ಲ, 2 ಇಂಜಿನ್ಗೆ ಬೇಕು ಅಂದರೆ, 2 ಕಡೆ ಇರಬೇಕು ಅಂದರೆ ಒಂದೊಂದು ಪಕ್ಷಿ ಇದ್ದರೆ ಅಷ್ಟು ದೊಡ್ಡ ಸಾಧ್ಯತೆಗಳಿರಲ್ಲ. ತುಂಬ ದಂಡಾಗಿ ಬಂದಿದ್ರೆ ಮಾತ್ರ ಸಾಧ್ಯ. ಆದರೆ ವಿಡಿಯೋದಲ್ಲಿ ಕಾಣ್ತಿಲ್ಲ. ಅದು ಒಂದು ಸಾಧ್ಯತೆ ಅಂತ ಹೇಳಲಾಗ್ತಿದೆ. ಅದು ಒಂದು ಸಾಧ್ಯತೆ ಅನ್ನೋದಾದರೆ, ಇನ್ನೊಂದು ಸಾಧ್ಯತೆ ಫ್ಯೂಯಲ್ ಕಂಟ್ಯಾಮಿನೇಷನ್. ಅದಕ್ಕೆ ಹಾಕಿದ್ದಂತಹ ಪೆಟ್ರೋಲ್ನಲ್ಲಿ ಕಲಬೆರಕೆ ಏನಾದರೂ ಆಗಿತ್ತು ಅಂದರೆ, ಉದ್ದೇಶಪೂರ್ವಕ ಕಲಬೆರಕೆ ಅಲ್ಲ, ಬೈ ಮಿಸ್ಟೇಕ್ ಏನಾದರೂ ಮಿಕ್ಸ್ ಆಗಿ ಏನಾದರೂ ಆಗಿ ಆ ಇಂಜಿನ್ಗಳು ಆ ಪೆಟ್ರೋಲನ್ನು ಯೂಸ್ ಮಾಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ತಲುಪಿಬಿಟ್ಟು 2 ಇಂಜಿನ್ಗಳು ಆಫ್ ಆಗಿದ್ದಾವಂತ. ಇದು ಸಹ ಸಾಧ್ಯತೆ ತುಂಬ ಕಡಿಮೆ ಅಂತ ಹೇಳಲಾಗ್ತಿದೆ. ಬಟ್ ಒನ್ ಆಫ್ ದಿ ಪಾಸಿಬಿಲಿಟೀಸ್ ಅಂತ ಹೇಳಲಾಗ್ತಿದೆ. ಆ ನಂತರ ಈ ವಿಡಿಯೋದಲ್ಲಿ ಒಂದು ಗಮನಿಸ್ತಾ ಇದ್ದೀವಿ, ಅಷ್ಟು ಮೇಲಕ್ಕೆ 800 ಅಡಿ ಮೇಲಕ್ಕೆ ಹೋದ ಮೇಲೂ ಸಹ ಆ ಚಕ್ರಗಳಿದ್ದಾವಲ್ಲ, ವೀಲ್ಸ್, ಏರೋಪ್ಲೇನ್ನ ಚಕ್ರಗಳು, ಅವು ಇನ್ನೂ ಕೂಡ ನೇತಾಡ್ತಾನೆ ಇದ್ವು, ಹೊರಗಡೆನೇ ಇದ್ವು. ಯೂಶ್ವಲಿ ಟೇಕ್ ಆಫ್ ಆದ ತಕ್ಷಣವೇ ಫಸ್ಟ್ ಕೆಲಸ ಪೈಲಟ್ಗಳು ಮಾಡೋದು ಚಕ್ರಗಳನ್ನು ಮೇಲೆ ತಗೊಳ್ಳೋದು. ಯಾಕೆಂದರೆ ಅವು ಕೆಳಗಡೆಗಿದ್ರೆ ಸ್ಪೀಡ್ ಕಟ್ ಮಾಡ್ತವೆ. ಗಾಳಿ ಈ ಕಡೆಗೆ ಬೀಸುತ್ತೆ ಜೋರಾಗಿ, ಇದು ಆಪೋಸಿಟಲ್ಲಿ ಹೋಗ್ತಿರೋದ್ರಿಂದ ಸ್ಪೀಡ್ನ ಕಂಟ್ರೋಲ್ ಮಾಡುತ್ತೆ. ಫ್ಲೈಟ್ ಇಳಿಯುವಾಗ ಬೇಗನೆ ಇಳಿಸ್ತಾರೆ ಚಕ್ರಗಳನ್ನು. ಯಾಕೆಂದರೆ ಚಕ್ರಗಳಿಗೆ ಗಾಳಿ ತಾಕಿ ಫ್ಲೈಟ್ನ ಲ್ಯಾಂಡಿಂಗ್ ಸ್ಪೀಡನ್ನು ಕಡಿಮೆ ಮಾಡುತ್ತೆ ಅನ್ನೋ ಕಾರಣಕ್ಕೆ, ಡ್ರ್ಯಾಗ್ ಕಡಿಮೆ ಮಾಡುತ್ತೆ. ಆದರೆ ಮೇಲೆ ಹೋಗ್ಬೇಕಾದ್ರೆ ಟಕ್ ಅಂತ ಹೇಳ್ಕೊ, 50 ಅಡಿ ಮೇಲಕ್ಕೆ ಹೋದ ತಕ್ಷಣ, ಭೂಮಿಯಿಂದ 50 ಅಡಿ ಮೇಲೆ ಹೋದ ತಕ್ಷಣವೇ ಅವುಗಳನ್ನ ಒಳಗಡೆಗೆ ಎಳ್ಕೊಂಡ್ಬಿಡ್ತಾರೆ. ಯಾವುದೇ ರೀತಿಯಾದಂತಹ ಅಪಾಯ ಆಗದೇ ಇರಲಿ, ಸ್ಪೀಡ್ ಕಡಿಮೆ ಆಗದೇ ಇರಲಿ ಅನ್ನೋ ಕಾರಣಕ್ಕೆ. ಇಲ್ಲಿ ಅದು ಹಾಗೆ ನೇತಾಡ್ತಾ ಇರೋದು ನಮಗೆ ಕಾಣಿಸ್ತಿದೆ. 700-800 ಅಡಿವರೆಗೂ ಕಾಣಿಸ್ತಾ ಇದೆ ವೀಲ್ಸು. ಹಾಗಾದರೆ ವೀಲ್ಗಳು ಜಾಮ್ ಆಗಿದ್ವಾ, ವೀಲ್ ಮೇಲೆ ಎಳ್ಕೊಳ್ಳೋಕೆ ಸಾಧ್ಯ ಆಗಲಿಲ್ವಾ? ಆ ಕಾರಣಕ್ಕೇನೆ ಪವರ್ ಸಾಲದೆ ಅದು ಬಿದ್ದು ಹೋಯ್ತಾ?
ಸ್ಪೀಡ್ ಸಾಲದೇನೆ ಟೇಕ್ ಆಫ್ ಟೈಮಲ್ಲಿ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಅಂತ ಇರುತ್ತೆ. ಆ ಸ್ಪೀಡಲ್ಲಿ ಇಲ್ಲದೆ ಹೋದರೆ ಮೇಲಕ್ಕೆ ಹೋಗೋಕ್ಕೆ ಸಾಧ್ಯ ಆಗಲ್ಲ, ಮತ್ತೆ ಕೆಳಗಡೆ ಬಂದು ಬಿದ್ದುಬಿಡುತ್ತೆ. ಅದು ಆಯಿತಾ? ಅದು ಗೊತ್ತಿಲ್ಲ. ಅದು ಒಂದು ಸಾಧ್ಯತೆ. ಇನ್ನೊಂದು ಸಾಧ್ಯತೆ ಅವರು ಹೇಳ್ತಿರುವಂತಹದ್ದು, ಫ್ಲ್ಯಾಪ್ಸ್ ಅಂತ ಬರುತ್ತೆ ಸೈಡಲ್ಲಿ, ರೆಕ್ಕೆಗಳಿರ್ತಾವಲ್ಲ, ಆ ರೆಕ್ಕೆಗಳಿಂದ ಅವು ಆ್ಯಕ್ಚುಲಿ ಹಾರಾಡಬೇಕಾದ್ರೆ ಆ ರೆಕ್ಕೆಗಳು ನಾರ್ಮಲ್ ಆಗಿರ್ತವೆ, ಇಳಿಬೇಕಾದ್ರೆ ಮತ್ತೆ ಟೇಕ್ ಆಫ್ ಆಗಬೇಕಾದ್ರೆ ಮೇಲಕ್ಕೆ ಹೋಗ್ಬೇಕಾದ್ರೆ ರೆಕ್ಕೆಗಳನ್ನ ಸ್ವಲ್ಪ ಮುಂದಕ್ಕೆ ತರ್ತವೆ. ಅವು ಸ್ಲೈಡ್ ಆಗೋ ಥರ ಇರ್ತವೆ, ಪಾರ್ಟ್ ಆಗಿರ್ತವೆ, ಸ್ಲೈಡ್ ಆಗ್ತವೆ, ಹಿಂದಕ್ಕೆ ಹೋಗ್ತವೆ. ಅದನ್ನು ಕೆಲವು ಆ ಫ್ಲೈಟಿನ ರಚನೆಯ ಆಧಾರದ ಮೇಲೆ, ಭಾರದ ಆಧಾರದ ಮೇಲೆ ಒಂದೊಂದು ಫ್ಲೈಟ್ಗೂ ಒಂದೊಂದು ಡಿಗ್ರಿ ಇರುತ್ತೆ. ಇಷ್ಟು ಡಿಗ್ರಿ ಬೆಂಡ್ ಆಗಿರಬೇಕು, ಮೇಲಕ್ಕೆ ಹೋಗಿರಬೇಕು, ಏನೆಲ್ಲ ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರ ತಪ್ಪಾಗಿತ್ತಾ ಅಥವಾ ಕೆಟ್ಟೋಗಿತ್ತಾ? ಫ್ಲ್ಯಾಪ್ಗಳು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ವಾ? ಅದು ಒಂದು ಅನುಮಾನ ಬರ್ತಿದೆ. ಇನ್ನೊಂದು, ಪೈಲಟ್ಗಳೇ ತಪ್ಪು ಮಾಡಿರಬಹುದಾ? ಫಸ್ಟ್ ಆಫೀಸರ್ ಇದ್ರಲ್ಲ, ಅವ್ರ ಕಡೆಯಿಂದ ತಪ್ಪಾಗಿರ್ಬೋದಾ? ಕ್ಯಾಪ್ಟನ್ ನೀವು ವೀಲ್ಸ್ ಮೇಲೆತ್ತಿ ಅಂತ ಕ್ಯಾಪ್ಟನ್ ಹೇಳಬೇಕು, ಯಾಕಂದರೆ ಕ್ಯಾಪ್ಟನ್ ಫ್ಲೈಟನ್ನು ಕಂಟ್ರೋಲ್ ಮಾಡ್ತಿರ್ತಾರೆ ಟೇಕ್ ಆಫ್ ಟೈಮಲ್ಲಿ. ಮಿಕ್ಕಿದ ಆಪರೇಷನ್ಸ್ ಎಲ್ಲ ಮಾಡೋದು ಫಸ್ಟ್ ಆಫೀಸರ್. ಕ್ಯಾಪ್ಟನ್ ಟೇಕ್ ಆಫ್ ಆದ ತಕ್ಷಣವೇ ವೀಲ್ಸ್ ಅಪ್ ಮಾಡಂತ ಹೇಳಿದಾಗ ಬೈ ಮಿಸ್ಟೇಕ್ ವೀಲ್ಸ್ ಅಪ್ ಮಾಡೋ ಬದಲು ಫ್ಲ್ಯಾಪ್ಗಳನ್ನು ಅಪ್ ಮಾಡಿದ್ರ ಫಸ್ಟ್ ಆಫೀಸರ್. ಅದು ಒಂದು ಅನುಮಾನ ಕಾಡ್ತಾ ಇದೆ. ಸೊ ಇದಿಷ್ಟು ಕೂಡ ಈಗ ನಮಗೆ ಸಿಗ್ತಾ ಇರುವಂತಹ ಒಂದು ಅನುಮಾನಗಳು, ಇದರ ಸುತ್ತ ಯಾಕೆ ಆಗಿರಬಹುದು ಇಂತಹ ದುರ್ಘಟನೆ ಅನ್ನುವಂಥದ್ದು. ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ತಗೊಳ್ಳೋದಾದರೆ ನಿಮಗೆ ಗೊತ್ತೇ ಇದೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕೈಯಲ್ಲಿ ಎಲ್ಲ ಏರ್ಪೋರ್ಟ್ಗಳು ಇತ್ತು. ಅದನ್ನು ನಮ್ಮ ಮೋದಿಯವರು ತಮ್ಮ ಪ್ರೀತಿ ಪಾತ್ರ ದೋಸ್ತ್ ಗೆಳೆಯ ಕುಚುಕು ಅದಾನಿಗೆ ಕೊಟ್ಟರು ಸುಮಾರು ಏರ್ಪೋರ್ಟ್ಗಳನ್ನು. ಅದರಲ್ಲಿ ಇದು ಸಹ ಒಂದು. ಅದಾದ ನಂತರ ಏರ್ಪೋರ್ಟ್ ಅಥಾರಿಟಿಯಲ್ಲಿ 40% ವೇಕೆನ್ಸಿಗಳು ಬ್ಯಾಲೆನ್ಸ್ ಇದೆಯಂತೆ. ಏರ್ಪೋರ್ಟ್ಗಳ ಅಥಾರಿಟಿಯಲ್ಲಿ ಅಷ್ಟು ಬ್ಯಾಲೆನ್ಸ್ ಇದ್ದರೆ ಏರ್ಪೋರ್ಟ್ಗಳನ್ನು ನೋಡ್ಕೊಳ್ಳೋಂತಹ ಗೌರ್ಮೆಂಟ್ ಸಂಸ್ಥೆಯ ಉದ್ಯೋಗಿಗಳಲ್ಲಿ 40% ವೇಕೆನ್ಸಿ ನೇಮಕಾತಿ ಪೆಂಡಿಂಗ್ ಇದ್ದರೆ, ಅದೇ 38-40% ಫ್ಲೈಟ್ಗಳನ್ನು ಕರೆಕ್ಟಾಗಿದ್ದಾವ ಅನ್ನುವಂತಹ ಟೆಕ್ನಿಕಾಲಜಿ ಸರ್ಟಿಫೈ ಮಾಡುವಂತಹ ಸಂಸ್ಥೆಯಲ್ಲೂ ಸಹ 38-40% ಉದ್ಯೋಗವನ್ನು ಕಡಿತ ಮಾಡಿದ್ದಾರೆ ಅಥವಾ ನೇಮಕಾತಿನೇ ಆಗಿಲ್ವಂತೆ. ಸೊ ಇದು ಸಹ ಒಂದು ರೀತಿಯಾಗಿ ಆ ಫ್ಲೈಟಲ್ಲಿ ಏನೇನಾಯಿತು ನಾನು ಹೇಳಿದ ಸಾಧ್ಯತೆಗಳು. ಆದರೆ ಅದನ್ನು ನಿಗಾ ಇಡಬೇಕಾದಂತಹ ಸಂಸ್ಥೆಗಳಲ್ಲಿ ಜನ ಇರಲಿಲ್ಲ, ಕೆಲಸಗಾರರಿರಲಿಲ್ಲ, ಕಡಿಮೆ ಇದ್ದರು, ಅವರು ಸರಿಯಾಗಿ ನಿಗಾ ಇಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ವಾ? ಹಾಗಾಗಿ ಸಾಕಷ್ಟು ವಿಮಾನಗಳು ಡೇಂಜರಲ್ಲಿದ್ದಾವ, ಅದು ಗೊತ್ತಿಲ್ಲ, ಅದೊಂದು ಸಾಧ್ಯತೆ. ಸೊ ಹೀಗೆ ಸಾಕಷ್ಟು ಇದ್ದಾವೆ ವಿಚಾರಗಳು. ಆದರೆ ಈಗ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥದ್ದು, ಯಾವ ಕಾರಣಕ್ಕೆ ಅದು ಬಿದ್ದಿರಬಹುದು, ವಿಮಾನ ಪತನ ಆಗಿರಬಹುದು, ಆ ಕಾರಣಗಳನ್ನು ನಿಮಗೆ ವಿವರಿಸಿದ್ದೀನಿ. ಅದಕ್ಕೆ ಪೂರಕವಾಗಿ ಉದ್ಯೋಗಿಗಳು, ಸರ್ಕಾರಿ ಸಂಸ್ಥೆ ಸರ್ಟಿಫೈ ಮಾಡಬೇಕು, ನೋಡ್ಕೋಬೇಕು, ನಿಗಾ ಇಡಬೇಕಾದಂತಹ ಸಂಸ್ಥೆಗಳಲ್ಲಿ ಉದ್ಯೋಗಿಗಳ ಕೊರತೆ ಏನಿದೆ ಅದು ಸಹ ಒಂದು ಕಾರಣವಾಗಿರ್ಬೋದು. ಅದು ಬರೀ ಈ ಆಕ್ಸಿಡೆಂಟ್ಗೆಲ್ಲ ಮುಂದೆ ಆಗಬಹುದು ಅಥವಾ ಈಗ ನಡೀತಾ ಇರುವಂತಹ ಫ್ಲೈಟ್ಗಳಲ್ಲಿ ಸರಿಯಾಗಿದೆಯೇ ಇಲ್ವೋ ಗೊತ್ತಿಲ್ಲ. ಅದನ್ನು ಸಹ ಚೆಕ್ ಮಾಡೋದಕ್ಕೆ ಸ್ಟಾಫ್ಗಳು ಕಡಿಮೆ ಇದ್ದಾರೆ. ಸೊ ಇದಿಷ್ಟು ನಾನು ಕಂಡುಕೊಂಡಂತಹದ್ದು ನನ್ನ ರಿಸರ್ಚ್ ಮೂಲಕ ಅಥವಾ ನನ್ನ ತಿಳುವಳಿಕೆಯ ಮೂಲಕ. ಸೊ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಿದ್ದೀನಿ. ಮಿಕ್ಕ ವಿಚಾರಗಳನ್ನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೀನಿ, ಏನೇನಾಯಿತು ಹೇಗೆ ಅಂತ. ಮತ್ತು ಇವತ್ತಿನ ಬಗ್ಗೆ ಹೇಳೋದಾದರೆ ಸಂಕ್ಷಿಪ್ತವಾಗಿ, ಮಿಸ್ಟರ್ ಮೋದಿ ಅವರು ಹೋದರು, ಫೋಟೋಶೂಟ್ ಮಾಡಿದ್ರು. ಅವ್ರದ್ದು ಮಾಮೂಲಿ ಎಲ್ಲೂ ಹೋದರೂ 15-20 ಫೋಟೋಗ್ರಾಫರ್ಸ್ನ ಕರ್ಕೊಂಡೋಗಿ, ಅವರೊಬ್ಬರೇ ಇರಬೇಕು, ಬೇರೆ ಯಾರು ಇರಬಾರ್ದು, ಆ ರೀತಿ ಫೋಟೋಗ್ರಫಿ ತಗೊಳ್ತಾರೆ. ಏಕೈಕ ಸರ್ವೈವರ್ ಏನಿದ್ರು ಅವ್ರ ಜೊತೆನೂ ಫೋಟೋ ತಗೊಂಡ್ರು. ಇನ್ನು ಸೂಪರ್ ಅಂದರೆ ನಮ್ಮ ಏವಿಯೇಷನ್ ಮಿನಿಸ್ಟ್ರು ನಾಯ್ಡು ಅಂತ ಅವರು ಹೋಗಿ ಅಲ್ಲಿ ರೀಲ್ಸ್ ಮಾಡಿ, ದುರ್ಘಟನೆ ಆದಂತಹ ಪ್ರದೇಶದಲ್ಲಿ ಅವರು ಹೀರೋ ಥರ ಓಡಾಡಿದ ರೀಲ್ಸ್ ಮಾಡಿಕೊಂಡು ಮ್ಯೂಸಿಕ್ ಹಾಕಿ ಮಜಾ ಮಾಡಿದ್ದಾರೆ. ನಮ್ಮ ಮಿಸ್ಟರ್ ಅಮಿತ್ ಶಾ ಹೋಮ್ ಮಿನಿಸ್ಟರ್, ಅವರಿಗೆ ಗುಜರಾತ್ ನರಮೇಧವನ್ನು ಕಂಡಿರೋರು, ಅವ್ರಿಗೆ ಸಣ್ಣ ಪುಟ್ಟ ಘಟನೆಗಳೆಲ್ಲ ಏನು ಅನ್ನಿಸ್ತದೆ. ಅವ್ರೇನಂದ್ರು, ಒಂದೇ ಮಾತು ಹೇಳಿದ್ರು, ಆ ಆ್ಯಕ್ಸಿಡೆಂಟ್ಗಳನ್ನ ಯಾರೇನ್ರಿ ಮಾಡೋಕ್ಕಾಗತ್ತೆ, ಆ್ಯಕ್ಸಿಡೆಂಟ್ ಆಯಿತು ಅಷ್ಟೇ, ಮುಗೀತು. ಅಷ್ಟೇ ಈ ದೇಶದ ಕತೆ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.